ಜೈ ಭಾರತ್ ವಂದೇ ಮಾತರಂ. ಭಾರತ ಶಾಪಿಂಗ್ ಮಾಡಲು ಮುಂದಾಗಿದೆ. ಅದು ಕೂಡ ಅಂತಿಂತ ಶಾಪಿಂಗ್ ಅಲ್ಲ, ಬದಲಾಗಿ ಆಯುಧಗಳ ಶಾಪಿಂಗ್, ಶತ್ರುಗಳ ಹುಟ್ಟಡಗಿಸಬಲ್ಲ ಶಾಪಿಂಗ್. ಭಾರತದ ಈ ಥರದ ಶಾಪಿಂಗ್ ನೋಡಿ ಅಕ್ಷರಃ ಪಾಕಿಸ್ತಾನನೇ ಬೆಚ್ಚಿ ಬಿದ್ದಿದೆ. ಆಪರೇಷನ್ ಸಿಂಧೂರದಲ್ಲಿ ಯಾವ ಯಾವ ಆಯುಧಗಳು ಯಾವ ರೀತಿ ಕೆಲಸ ಮಾಡಿದೆ ಎಂಬುದು ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಕೇವಲ ಅಂತಹ ಆಯುಧಗಳು ಮಾತ್ರವಲ್ಲ, ಬದಲಾಗಿ ಬೇರೆ ಬೇರೆ ಆಯುಧಗಳನ್ನು ಹೆಚ್ಚು ಹೆಚ್ಚು ಹೊಂದಲು ಭಾರತ ಬಯಸುತ್ತಿದೆ. ಬರೋಬ್ಬರಿ 1.05 ಲಕ್ಷ ಕೋಟಿ ಹಣವನ್ನು ಖರ್ಚು ಮಾಡಲು ಈ ಭಾರತ ಸರ್ಕಾರ ಮುಂದಾಗಿದೆ. ಅದರಲ್ಲಿ ಮಿಸೈಲ್ಗಳು, ಡ್ರೋನ್ಗಳು, ಏರ್ ಡಿಫೆನ್ಸ್ ಸಿಸ್ಟಮ್, ಹೋವಿಟ್ಸರ್, ಟ್ಯಾಂಕ್ಗಳು, ಹೀಗೆ 10 ಹಲವು ಆಯುಧಗಳು ಕೂಡಿವೆ. 3 ಸೇನೆಗೂ ಬೇಕಾಗುವಂತಹ ಆಯುಧಗಳನ್ನು ಪರ್ಚೇಸ್ ಮಾಡುತ್ತಿದ್ದೇವೆ. ಈ ಆಪರೇಷನ್ ಸಿಂಧೂರವಾದ ನಂತರ ಪಾಕಿಸ್ತಾನವು ಕೂಡ ಚೀನಾದ ಆಯುಧಗಳನ್ನು ಬಿಟ್ಟು ಅಮೆರಿಕದ ಆಯುಧಗಳ ಕಡೆಗೆ ಹೆಚ್ಚು ವಾಲಿದೆ. ಇಲ್ಲಿ ಚೀನಾದ ಆಯುಧಗಳು ಸಂಪೂರ್ಣವಾಗಿ ವಿಫಲವಾಗಿತ್ತು. ಇದಕ್ಕೆ ಅಮೆರಿಕ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತದೆ ಎಂಬುದು ಮುಂದೆ ನೋಡಬೇಕಾಗುತ್ತೆ. ಮತ್ತೊಂದು ಕಡೆ ಚೀನಾ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಟ್ಟು ಭಾರತದ ವಿರುದ್ಧ ಯುದ್ಧ ಮಾಡುವಂತೆ ಪ್ರೇರೇಪಿಸುತ್ತಿದೆ. ಇನ್ನೊಂದು ಕಡೆ ಟರ್ಕಿಯ ಡ್ರೋನ್ಗಳು ಕೂಡ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡ್ತಿದ್ದಾರೆ. ಈ ಬಾಂಗ್ಲಾದೇಶವು ಕೂಡ ಭಾರತದ ವಿರುದ್ಧ ನೀತಿಯನ್ನು ಅನುಸರಿಸುತ್ತಿದೆ. ಭಾರತದ ಸುತ್ತಲೂ ಶತ್ರುಗಳು ತುಂಬಿರುವಾಗ ಅವರನ್ನು ಎದುರಿಸಲು ಇನ್ನಷ್ಟು ಆಯುಧಗಳು ನಮಗೆ ಬೇಕು. ಎಷ್ಟು ಆಯುಧಗಳು ಇದ್ರೂ ಕಡಿಮೆನೆ. ಇದೇ ಥರದ ಸಂಘರ್ಷಗಳು ಭವಿಷ್ಯದಲ್ಲೂ ನಡೆಯುವ ಸಾಧ್ಯತೆಯೂ ಇದೆ. ಆಗ ಅದಕ್ಕೂ ಕೂಡ ತಯಾರಾಗಬೇಕು. ಅದಕ್ಕೆ ಭಾರತ ಈಗಲೇ ಹೆಜ್ಜೆಯನ್ನು ಇಡ್ತಾ ಇದೆ. ಇದು ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾದಲ್ಲಿ ತಯಾರಾಗುವಂತಹ ಆಯುಧಗಳು. ಇದರಲ್ಲಿ ಕೆಲವು ನಮ್ಮ ಭಾರತದ ದೇಸಿ ಕಂಪನಿಗಳಿಗೆ ಆರ್ಡರ್ ಕೊಡಲಾಗುತ್ತೆ. ಹಾಗೆ ಇನ್ನೂ ಕೆಲವು ಅದರ ಜೊತೆಗೆ ಪ್ರಪಂಚದ ಬೇರೆ ರಾಷ್ಟ್ರಗಳ ಕಂಪನಿಗೂ ಕೂಡ ಭಾರತದಲ್ಲೇ ಆಯುಧಗಳನ್ನು ತಯಾರಿಸುವ ಹಾಗೆ ಮಾಡಲಾಗುತ್ತದೆ. ಇದರಿಂದಾಗಿ ನಮ್ಮ ಡಿಫೆನ್ಸ್ ವಲಯಕ್ಕೆ ಒಂದು ಬೂಸ್ಟ್ ನೀಡಿದಂತಾಗಿದೆ. ಇದರ ಜೊತೆಗೆ ಭಾರತಕ್ಕೂ ತ್ವರಿತವಾಗಿ ಈ ಸ್ಟೆಲ್ತ್ ಫೈಟರ್ ಜೆಟ್ನ ಅವಶ್ಯಕತೆ ಇದೆ. ಅದಕ್ಕೆ ಅಂತ ಭಾರತ ದೇಶೀಯವಾಗಿ ತಯಾರಿಸುವಂತಹ ಅಮ್ಕ ಪ್ರಾಜೆಕ್ಟಿಗೆ ಹೆಚ್ಚಿನ ಹೊತ್ತು ಕೊಡ್ತಿದ್ದಾರೆ. ಅದು ಸಂಪೂರ್ಣಗೊಳ್ಳಲು ಕೆಲವೊಂದು ವರ್ಷ ತಗುಲುತ್ತೆ. ರಷ್ಯಾ ಹಾಗೂ ಅಮೆರಿಕ ತನ್ನ ಆಯುಧಗಳನ್ನು ಖರೀದಿಸುವಂತೆ ಭಾರತಕ್ಕೆ ಆಫರ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ.